ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಅದೇ ರೀತಿ ಪ್ರತಿ ಸಿನಿಮಾನೂ ನಾನು ಕೆಲಸ ಮಾಡ್ತಾ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ. ಆ ಹೆಜ್ಜೆಗೂ ಎಲ್ಲ ಗೌರವಿಸಿದ್ದೀರಾ. ಟಾಕ್ಸಿಕ್ ನೀವು ಕೊಟ್ಟ ಹಳೆಯ ಗೆಲುವಿನ ಪ್ರತೀಕ. ಈಗ ಮುಂದಿನ ಹೆಜ್ಜೆ ಇಡ್ತಾ ಇದ್ದೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ, ಯಶ್ ಮೇಲೆ ನಂಬಿಕೆ ಇರಲಿ. ದಾರಿ ಯಾವುದಾದ್ರೂ ಆಗ್ಬೋದು, ಗುರಿ ಮುಟ್ಟಬೇಕು. ಆ ದಾರಿಗಳಲ್ಲಿ ಕೆಲವು ಹೋರಾಟಗಳಿರುತ್ತೆ, ಹೋರಾಡಿಕೊಂಡು ಮುಟ್ಟಬೇಕು. ಕೆಲವೊಮ್ಮೆ ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಇವತ್ತಿನ ಮನಸ್ಸುಗಳು, ಇವತ್ತಿನ ಯುವ ಪೀಳಿಗೆ, ಇವತ್ತಿನ ಗೊಂದಲಗಳೇನಿದೆ, ಆ ಎಲ್ಲ ಗೊಂದಲಗಳು ಅವ್ರ ರೆಪ್ರೆಸೆಂಟೇಷನ್ ಈ ಸಿನಿಮಾಲ್ಲಿ ನಿಮಗಿರುತ್ತೆ. ತುಂಬ ಡೀಪ್, ತುಂಬ ಅದ್ಭುತವಾದ, ಮನುಷ್ಯರಿಗೆ ಬೇಕಾದ ವಿಷಯ ಇರುವಂಥ ಒಂದು ಚಿತ್ರ ಆಗುತ್ತೆ. ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ಯಾವತ್ತೂ ತಲೆ ತಗ್ಸಕ್ಕೆ ನಾವು ಬಿಡಲ್ಲ. ತಲೆ ಎತ್ಕೊಂಡು ಓಡೋಂಗಿರುತ್ತೆ. ಹೆಮ್ಮೆಯಿಂದ ನೋಡಿ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಟಾಕ್ಸಿಕ್ ತಂಡ ನಮ್ಮ ಪ್ರಮೋಷನ್ಸ್ ಮೊದಲನೇ ಹೆಜ್ಜೆ ತೊಗೊಳ್ತಾ ಇದ್ದೀವಿ ಬೆಂಗಳೂರಲ್ಲಿ. ಇದು ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆಯ ವಿಷಯ. ಯಾಕಂದರೆ ನನ್ನ ಮೊದಲನೇ ಸಿನಿಮಾಯಿಂದ ಇವತ್ತವರೆಗೂ ನೀವೆಲ್ಲರೂ ತುಂಬ ಪ್ರೀತಿ ಮತ್ತು ಪ್ರೋತ್ಸಾಹ ಕೊಟ್ಟಿದ್ದೀರಾ. ಆ್ಯಂಡ್ ಐ ವಿಲ್ ಬಿ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದ್ಯಾಟ್. I'd like to continue in English, please, as I know that we have multiple members of the media fraternity from other parts of our country. So welcome to Bengaluru, and thank you so much for being here with us today. I'd like to take a moment of your time to express my gratitude to the incredible people that I've been able to work with on this film. Starting with Geetu, the indomitable director that we have. Thank you for being a constant presence, for holding my hand through this film. ಈ ಸಿನಿಮಾ ಒಂದೇ ತರಹದ ನಂಬಿಕೆ ಮತ್ತು ಯೋಚನೆಗಳನ್ನು ಹಂಚಿಕೊಂಡು ಮಾಡಿದ ಒಂದು ಪ್ರಯಾಣ. ಈ ನನ್ನ ಕನಸನ್ನು ಹೆಗಲ ಮೇಲೆ ಹೊತ್ತು ನಂದವರು ಯಶ್. ಎಲ್ಲರೂ ನನ್ನ ಅನುಮಾನದಲ್ಲಿ ನೋಡಿದಾಗ ನನ್ನೇ ನಂಬಿ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ನನ್ನ ಮೇಲೆ ನೀವೆಲ್ಲ ಇಟ್ಟು ನಂಬಿಕೆ ನಾನು ಉಳಿಸ್ಕೋತೀನಿ. Rocky Bhai. So, the first time I met Yash, and trust me, I've worked with a lot of superstars. I've worked with a lot of actors. Everyone's big, everyone's cool. They're really good. That's why they are superstars. But with Yash, when I met him the first time, the kind of larger than life image that he actually has, that's how he is in person also. I was like, oh, okay, am I actually entering this Rocky Bhai's kingdom or something? You know, it was, Yelrugu Namaskara. I've been waiting to say this, and now I said it. Great, lovely. Ma'am, I'm going to ask you, what is it about the character that drew you in, and what made you want to be a part of this story? So I truly believe that Geetu and Yash manifested for me to be Nadia in this film. They saw it in me and believed I was capable of this much before I